ಕಾರ್ಮಿಕರಿಗೆ ನಿಗದಿಯಂತೆ ವೇತನ ಪಾವತಿಸದೆ ಫ್ಯಾಕ್ಟರಿ ಆಡಳಿತ ಮಂಡಳಿ ಬಡ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ ಎಂದು ಆರೋಪಿಸಿ ಶುಕ್ರವಾರ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನರ್ವ್ ಕಾರ್ಖಾನೆ ಎದುರು ನ್ಯೂ ಮಿನರ್ವ್ ಮಿಲ್ ವರ್ಕರ್ಸ್ ಯೂನಿಯನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ ಅವರು ಮಾತನಾಡಿ, ನ್ಯೂ ಮಿನರ್ವ್ ಮಿಲ್ ಸಂಸ್ಥೆಯು ರಾಷ್ಟ್ರೀಯ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್ ಅಧೀನಕ್ಕೆ ಸೇರಿದೆ. ದೇಶಾದ್ಯಂತ 23 ಘಟಕ ಹೊಂದಿದ್ದ ಎನ್ಟಿಸಿ 2020ರ ಮಾರ್ಚ್ನಿಂದ ಎಲ್ಲ ಫ್ಯಾಕ್ಟರಿಗಳನ್ನು ನಷ್ಟ ಹಾಗೂ ಉತ್ಪಾದನೆ ಕುಸಿತ ನೆಪ ಒಡ್ಡಿ ಬಂದ್ ಮಾಡಿದೆ. ಹಾಸನದ ಈ ಫ್ಯಾಕ್ಟರಿಯಲ್ಲಿ 480 ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಅದರಲ್ಲಿ 180 ಖಾಯಂ ಕಾರ್ಮಿಕರಿಗೆ ಪ್ರತಿ ತಿಂಗಳು ಅರ್ಧ ವೇತನ ಪಾವತಿಯಾಗುತ್ತಿತ್ತು. ಆದರೆ ಕಳೆದ 7 ತಿಂಗಳಿನಿಂದ ಅರ್ಧ ವೇತನ ಪಾವತಿಯಾಗದೆ ತೊಂದರೆಯಾಗಿದೆ ಎಂದು ಆರೋಪಿಸಿದರು. ನನ್ನ ಹೆಸರು ಎಂಸಿ ಡೋಂಗ್ರೆ ಅಂತ ಹೇಳಿ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷನಾಗಿದ್ದೇನೆ. ಇವತ್ತು ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ಗಳು ಹೋರಾಟದ ಹಾದಿಯಲ್ಲಿದ್ದಾರೆ. ಕಾರಣ ಏನಂತ ಹೇಳಿದರೆ, ಅವರಿಗೆ ಸುಮಾರು 7 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಮತ್ತು 2020ನೇ ಇಸ್ವಿ ಮಾರ್ಚ್ 2020ನೇ ಇಸ್ವಿಯಿಂದ ನ್ಯೂ ಮಿನರ್ವಾ ಮಿಲ್ ಹಾಸನದಲ್ಲಿರುವ ಹನುಮಂತಪುರದ SEZನಲ್ಲಿರುವ ನ್ಯೂ ಮಿನರ್ವಾ ಮಿಲ್ ಕೆಲಸ ನಿಲ್ಲಿಸಿದ್ದಾರೆ. 2020 ಅಂತ ಹೇಳಿದರೆ ಈಗ 5 ವರ್ಷ ಆಯಿತು. 5 ವರ್ಷದಿಂದ ವರ್ಕರ್ಸ್ಗಳಿಗೆ ಕೆಲಸ ಇಲ್ಲ. ಮತ್ತು ಸಂಬಳ ತಿಂಗಳಿಗೆ 30% ಸಂಬಳ ಕೊಡ್ತಾ ಇದ್ದಾರೆ. ಅಂದರೆ 100 ರೂಪಾಯಿ ಕೊಡೋ ಕಡೆಗೆ 30 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಆ ಸಂಬಳವನ್ನು ಸಹ ಈಗ 7 ತಿಂಗಳಿಂದ ಕೊಡ್ತಾ ಇಲ್ಲ. ಹೀಗಾಗಿ ಇವತ್ತು ಎಲ್ಲ ಮಿಲ್ಲಿನ ಕಾರ್ಮಿಕರೆಲ್ಲ ಸೇರಿ ಇವತ್ತು GMಗೆ ಘೇರಾವು ಮಾಡಬೇಕು. GM ಅವರಿಂದ ಲಿಖಿತವಾಗಿ ಇನ್ ರೈಟಿಂಗ್ ನೀವು ಯಾವಾಗ ಸಂಬಳ ಕೊಡ್ತೀರಾ ಅದನ್ನು ಲಿಖಿತವಾಗಿ ಕೊಡಿ ಅಂಥೇಳಿ ಕೇಳೋಣ ಅಂಥೇಳಿ ಇವತ್ತು ನಾವು ಬಂದಿದ್ವಿ. ಬೆಳಿಗ್ಗೆ 8 ಗಂಟೆಗೆ 106 ಜನ ಕಾರ್ಮಿಕರು ಇಲ್ಲಿ ಸೇರಿದರು. ಆದರೆ ಈ ವಿಚಾರ ತಿಳಿದಂತಹ ಜನರಲ್ ಮ್ಯಾನೇಜರ್ ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಇವತ್ತು ಅವರು ಬರ್ತಾ ಇಲ್ಲ. ಹೀಗಾಗಿ ಇಷ್ಟೊತ್ತು ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ, ಧರಣಿ ಮಾಡಿದ್ದೇವೆ. ಮತ್ತು ಯಾರಿಗೂ ಸಹ ಇವತ್ತು ಒಳಗೋಗಲಿಕ್ಕೆ ಬಿಟ್ಟಿಲ್ಲ. ನಾಳೆ GM ಬರ್ತೇನೆ ಅಂತ ಫೋನ್ ಮಾಡಿದಾಗ ತಿಳಿಸಿದ್ದಾರೆ. ಹೀಗಾಗಿ ನಾಳೆಯ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರ್ತಾ ಇದ್ದಾರೆ. GMಗೆ ಘೇರಾವು ಮಾಡ್ತಾ ಇದ್ದಾರೆ. ಬೇರೆ ಸಂಘಟನೆಗಳು ಸಹ ನಾಳೆ ಇಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ಸುಮಾರು 430 ಜನ ಕಾರ್ಮಿಕರಿದ್ದಾರೆ ಟೋಟಲ್ ಆಗಿ. ಅದರಲ್ಲಿ ಇವತ್ತು ಯಾರೂ ಕೆಲಸ ಮಾಡ್ತಾ ಇಲ್ಲ. ಸ್ಟಾಫ್ನವರಿಗೂ ಸಹ ನಾವು ಇವತ್ತು ಒಳಗೆ ಬಿಟ್ಟಿಲ್ಲ. ಸುಮಾರು NTCಯ ಒಂದು ಭಾಗ ಇದು. ನ್ಯೂ ಮಿನರ್ವಾ ಮಿಲ್ ಅಂತ ಹೇಳಿದ್ರೆ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಅಂತಿದೆ, ಅದರ ಒಂದು ಭಾಗ. NTCಯ 23 ಘಟಕಗಳು ಇಡೀ ದೇಶದಲ್ಲಿದೆ. ಆ 23 ಘಟಕಗಳು ಸಹ ಮಾರ್ಚ್ 2020ರಿಂದ ಬಂದಾಗಿದ್ದಾವೆ. ವರ್ಕರ್ಸ್ಗಳಿಗೆ ಇದೇ ರೀತಿ ಎಲ್ಲೂ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ಇವತ್ತಿನ ಈ ಹೋರಾಟವನ್ನು ನಂಬ್ಕೊಂಡಿದ್ದೇವೆ. ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ನಾಳೆ GMನ್ನು ಘೇರಾವು ಮಾಡ್ತಾ ಇದ್ದೇವೆ. ಅವ್ರ ಮೂಲಕ ಲಿಖಿತವಾಗಿ ನಾವು ನಾಳೆ ಒಂದು ಪ್ರಾಮಿಸನ್ನು ತಗೊಳ್ಬೇಕು ಅಂಥೇಳಿ ಇವತ್ತಿನಿಂದ ಹೋರಾಟವನ್ನು ನಾವು ಶುರು ಮಾಡಿದ್ದೇವೆ. ಈ ಹಿಂದೆನೂ ಸಹ ಸ್ಟ್ರೈಕ್ ಮಾಡಿದ್ದೇವೆ. 2020 5 ವರ್ಷದಿಂದ ಸ್ಟ್ರೈಕ್ಗಳನ್ನು ಮಾಡಿದ್ದೇವೆ, ಮನವಿಗಳನ್ನು ಕೊಟ್ಟಿದ್ದೇವೆ. ಸುಮಾರು 400 ಮನವಿಗಳನ್ನು ನಾವು ಕೊಟ್ಟಿದ್ದೇವೆ. MLAಗಳಿಗೆ ಮನವಿ ಕೊಟ್ಟಿದ್ದೇವೆ, MP ಗಳಿಗೆ ಮನವಿ ಕೊಟ್ಟಿದ್ದೇವೆ. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು MP ಆಗಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಈ ವಿಚಾರ ಎತ್ತಿ ಅವರು ಪ್ರಶ್ನೆ ಎತ್ತಿದ್ರು. ಆಮೇಲೆ MLAಗಳಿಗೆ ಕೊಟ್ಟಿದ್ದೇವೆ. ಮೊನ್ನೆ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದಾಗ ಮಾರ್ಚಲ್ಲಿ ಅವರಿಗೂ ಸಹ ಮನವಿ ಕೊಟ್ಟಿದ್ದೇವೆ. ಮಾರ್ಚ್ 2022ರಲ್ಲಿ ಪಾರ್ಲಿಮೆಂಟಲ್ಲಿ ಈ ಪ್ರಶ್ನೆ ಬಂದಾಗ ಆಗ ಟೆಕ್ಸ್ಟೈಲ್ ಮಿನಿಸ್ಟರ್ ಆದಂತಹ ಸ್ಮೃತಿ ಇರಾನಿ ಅವರು ಒಂದು ಮಾತನ್ನು ಇಡೀ ದೇಶದ ಜನತೆ ಹೇಳಿದರು. ಏನಂತ ಹೇಳಿದರೆ, ನಾವು ಇಡೀ ದೇಶದಲ್ಲಿರೋ NTCಯನ್ನು ಕ್ಲೋಸ್ ಮಾಡ್ತೇವೆ ಮತ್ತು ವರ್ಕರ್ಸ್ಗಳಿಗೆ ಏನು ಕೊಡಬೇಕೋ ಅದನ್ನೆಲ್ಲ ಸೆಟ್ಲ್ ಮಾಡ್ತೇವೆ ಅಂಥೇಳಿ ಪಾರ್ಲಿಮೆಂಟಲ್ಲಿ 2022ರಲ್ಲಿ ಹೇಳಿದ್ದಾರೆ. ಅದು ಹೇಳಿ ಈಗ 3 ವರ್ಷ ಆಯಿತು. ಯಾವುದೇ ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಸರ್ಕಾರ ನಿಷ್ಕ್ರಿಯವಾಗಿದೆ. NTC ಮ್ಯಾನೇಜ್ಮೆಂಟ್ ಅಂತೂ ಭಾಳ ಬೇಜವಾಬ್ದಾರಿಯುತ ಮ್ಯಾನೇಜ್ಮೆಂಟು. 7 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 5 ವರ್ಷದಿಂದ ವರ್ಕರ್ಸ್ಗಳು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ದಾರೆ. ಇದು ಪರಿಸ್ಥಿತಿ. ಹೀಗಾಗಿ ನಾಳೆ ಇನ್ನೂ ತೀವ್ರವಾದ ನಾವು ಹೋರಾಟವನ್ನು ನಾಳೆ ಮಾಡಿದ್ದೇವೆ.